ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಆಮ್ಲೆಟ್ ಕರ್ರಿ. ಆಮ್ಲೆಟ್ಟಿಂದ ನಾವು ಪಲ್ಯ ರೆಡಿ ಮಾಡ್ತಾ ಇದ್ದೀವಿ. ಅದು ಕೂಡ ರೈಸ್ಗೂ ರೋಟಿಗೂ ಎರಡಕ್ಕೂ ಸೂಪರ್ ಆಗಿರುತ್ತೆ ಈ ಪಲ್ಯ ಅನ್ನೋದು. ಅದೇ ನಮಗೆ ರೈಸಿಗಾದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಇದುವರೆಗೂ ಯಾವತ್ತೂ ತಿಂದಿರೋದಿಲ್ಲ ಈ ಕರಿಯನ್ನು. ಇನ್ಯಾಕೆ ಲೇಟ್, ಮತ್ತೆ ಇದನ್ನು ಯಾವ ರೀತಿ ಮಾಡೋದಂತ ಪ್ರೋಸೆಸ್ ನೋಡ್ಬಿಡೋಣ. ನಾನು ಮೊದಲನೇದಾಗಿ ಒಂದು ಬೌಲಿಗೆ 3 ಮೊಟ್ಟೆನ ಈ ರೀತಿ ಹೊಡೆದ್ಬಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಖಾರಕ್ಕೋಸ್ಕರ 2-3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅದೇ ರೀತಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಅನ್ನೋದು ಜಸ್ಟ್ ಆಮ್ಲೆಟ್ಟಿಗೆ ಸರಿ ಹೋಗೋಷ್ಟು ಮಾತ್ರ ಉಪ್ಪು ಹಾಕ್ಕೋಬೇಕು. ಅದೇ ರೀತಿ ಸ್ವಲ್ಪ ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಕಾಳು ಇರುತ್ತಲ್ಲ, ಕರಿಮೆಣಸಿನ ಪುಡಿ 1/4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನೀಗ ಪಕ್ಕಕ್ಕೆ ಇಟ್ಕೊಂಬಿಡಿ. ನಾವು ಇದರಿಂದ ಸಣ್ಣ ಸಣ್ಣ ಆಮ್ಲೆಟ್ಗಳನ್ನ ಹಾಕ್ಕೋಬೇಕು. ಸಣ್ಣ ಆಮ್ಲೆಟ್ಗಳು ಹಾಕ್ಕೊಳ್ಳಿಕ್ಕಾಗಿ ನಾವು ಒಗ್ಗರಣೆ ಕೊಟ್ಕೊಳ್ತೀವಲ್ಲ, ಸಣ್ಣದು ಪ್ಯಾನ್ ಇರುತ್ತಲ್ಲ ಒಗ್ಗರಣೆ ಕೊಟ್ಕೊಳ್ಳೋದು, ಅದನ್ನು ನಾನು ತೊಗೊಂಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಈ ರೀತಿ ಪ್ಯಾನ್ ಇಲ್ಲ ಅಂದರೆ ನೀವು ದೊಡ್ಡ ಪ್ಯಾನಿಗೆ ಆಮ್ಲೆಟನ್ನು ಹಾಕ್ಕೊಂಬಿಟ್ಟು, ದೊಡ್ಡ ಆಮ್ಲೆಟ್ ಹಾಕ್ಕೊಂಬಿಟ್ಟು ನೀವು ಸಣ್ಣ ಪೀಸಸ್ ಆಗಿ, ಅಂದರೆ 4 ಪೀಸಸ್ ಆಗಿ ನೀವು ಕಟ್ ಮಾಡ್ಕೋಬೋದು. ಈ ರೀತಿ ಪ್ಯಾನ್ ತೊಗೊಂಡು ಇದಕ್ಕೆ ಆಯಿಲ್ ಹಾಕ್ಕೊಂಬಿಟ್ಟು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇದು ಮತ್ತೊಂದು ಸೈಡ್ಗೆ ಟರ್ನ್ ಮಾಡ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ಆಮ್ಲೆಟನ್ನು ಫ್ರೈ ಮಾಡ್ಕೋಬೇಕು. ಆಮ್ಲೆಟನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಒಳಗಡೆ ಎಲ್ಲ ಕುಕ್ ಆಗುತ್ತೆ. ಅದೇ ರೀತಿ ನಮಗೆ ದಪ್ಪ ಇರಬೇಕು ಆಮ್ಲೆಟ್ ಹಾಕ್ಕೊಳ್ಳುವಾಗ, ಮರಿ ತಳುವಾಗಿ ಹಾಕ್ಕೋಬೇಡಿ. ಈಗ ಇದನ್ನು ಆಮ್ಲೆಟ್ ಎಲ್ಲ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದು ಸ್ವಲ್ಪ ಚಿಟ್ಪಟ ಅಂದಮೇಲೆ 2 ಮೀಡಿಯಮ್ ಸೈಜ್ದು ಈರುಳ್ಳಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಎಲ್ಲ ಈ ರೀತಿ ಪಿಂಕ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಫ್ರೈ ಆದರೆ ಸರಿ ಹೋಗುತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ಇದೆಲ್ಲ ಕೂಡ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ಲೇಮಲ್ಲಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ತಳ ಹಿಡಿದ್ಬಿಡುತ್ತೆ. ಈ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಅದೇ ರೀತಿ ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಕೇವಲ ನಾನು ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಂದರೆ 1 ಟೇಬಲ್ ಸ್ಪೂನು ನಾರ್ಮಲ್ ಖಾರದ ಪುಡಿ ಆದರೂ ತೊಗೋಬೋದು. ಅದಾದಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಪುಡಿಯನ್ನು ನಾನು ಸೇರಿಸಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಹಣ್ಣಾಗಿರೋ 1 ಟೊಮೆಟೊನ ಈ ರೀತಿ ಸಣ್ಣದಾಗಿ ಪೀಸಸ್ಗಳಾಗಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ. ಟೊಮೆಟೊನ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಅದೇ ರೀತಿ 1/4 ಕಪ್ಪಿನಷ್ಟು ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರನ್ನು ಇಲ್ಲಿ ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ 1/4 ಕಪ್ ಆದರೆ ಸರಿ ಹೋಗುತ್ತೆ. ನಮಗೆ ಟೊಮೆಟೊ ಅದೆಲ್ಲ ಕೂಡ ತಳ ಹಿಡಿದೇ ಇರಲಿಕ್ಕೆ ಮಾತ್ರ ನಾವಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀವಿ. ಈ ರೀತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮುಚ್ಚಣಿಕೆಯನ್ನು ಇಟ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಈ ರೀತಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ, ಟೊಮೆಟೊ ಈ ರೀತಿ ಕುಕ್ ಆದರೆ ಸರಿ ಹೋಗುತ್ತೆ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ನಾನು 1/4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದಾದಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ಒಂದು ಸತಿ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನಾವು ಮೊದಲನೇದಾಗಿ ಮಾಡಿಟ್ಕೊಂಡಿದ್ವಲ್ಲ ಆಮ್ಲೆಟನ್ನು ಇದಕ್ಕೆ ಈಗ ಸೇರಿಸ್ಕೋಬೇಕು. ನಾನು 3 ಹಾಕ್ಕೊಂಡಿದ್ದೆ, ನಾನು 3 ಎಲ್ಲ ಕೂಡ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ಹೇಳಿದಾಗೆ ಈ ರೀತಿ ರೌಂಡ್ ಇಲ್ಲ ಅಂದರೆ ನೀವು ಸ್ವಲ್ಪ ದಪ್ಪದಾಗಿ ಒಂದೇ ಆಮ್ಲೆಟನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು 4 ಪೀಸ್ ಇಲ್ಲ 5 ಪೀಸ್ ಆ ರೀತಿ ನೀವು ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೋದು. ಈ ರೀತಿ ಆಮ್ಲೆಟನ್ನು ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ಮೇಲಿಂದ ಸ್ವಲ್ಪ ಕೊತ್ತಂಬರಿನ ಹಾಕಿದ್ದೀನಿ. ನಮಗೆ ಕುಕ್ ಆಗುವಾಗ ಆ ಫ್ಲೇವರ್ ಎಲ್ಲ ಕೂಡ ನಮಗೆ ಕೊತ್ತಂಬರಿ ಫ್ಲೇವರ್ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಸತಿ ಒಳಗಡೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಆಮ್ಲೆಟನ್ನು ಮುಚ್ಚಣಿಕಾಯಿ ಇಟ್ಬಿಟ್ಟು 2 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. 2 ನಿಮಿಷ ಆದಮೇಲೆ ಮುಚ್ಚಣಿಕೆ ತೆಗೆದ್ಬಿಟ್ಟು ಇನ್ನೊಂದು ಸೈಡ್ ಕೂಡ ಟರ್ನ್ ಮಾಡಿಕೊಂಡು ಆಮ್ಲೆಟ್ನ 2 ಕಡೆ ನಾವು 1-2 ನಿಮಿಷವರೆಗೂ ಇದನ್ನು ಕುಕ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಫ್ರೆಂಡ್ಸ್. ನೋಡಿ, ನಮಗೆ ಇಲ್ಲಿ ಕರಿ ಅನ್ನೋದು ರೆಡಿ ಆಗಿಬಿಟ್ಟಿದೆ.
ಗ್ರೇವಿನ ಪೂರ ಗಟ್ಟಿ ಮಾಡ್ಕೊಳ್ಳಿಕ್ಕೂ ಹೋಗಬೇಡಿ. ಈ ರೀತಿ ಇದ್ದರೆ ಸ್ವಲ್ಪ ಆರಿದ ಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ, ಟೇಸ್ಟ್ ಅನ್ನೋದು ಚೆನ್ನಾಗಿ ಅನಿಸುತ್ತೆ. ನೋಡಿ ನಾನು ರೈಸ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಭಾಳ ಟೇಸ್ಟ್ ಇದೆ. ಪಲ್ಯ ಮಾತ್ರ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇನ್ಯಾಕೆ ಲೇಟ್ ಮತ್ತೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಬಂದಿದೆ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.